Learning Outcome 4, Activity 4.1. Let's listen to the song and sing along. Synonyms and antonyms. ಇಲ್ಲಿ synonyms ಅಂದರೆ ಸೇಮ್ ಮೀನಿಂಗ್ ಕೊಡೋ ವರ್ಡ್ಸ್. antonyms ಅಂದರೆ ಅಪೋಸಿಟ್ ವರ್ಡ್ಸ್. synonyms they are the same. antonyms are opposite words. Activity 4.1a. List the words that are highlighted, synonyms and antonyms in the above poem. ಇಲ್ಲಿ synonyms ಅಂದರೆ ಸೇಮ್ ಮೀನಿಂಗ್ ಕೊಡೋ ವರ್ಡ್ಸ್ನ ನಾವು ಬರಿಬೇಕು. antonyms ಅಂತಂದರೆ ಆ ವರ್ಡ್ನ ಅಪೋಸಿಟ್ ವರ್ಡ್ನ ನಾವು ಇಲ್ಲಿ ಬರಿಬೇಕು. Activity 4.2. Do you know how to use a dictionary? Look at this image to know more about using a dictionary. ಡಿಕ್ಷನರಿನ ಹೇಗೆ ನಾವು ಯೂಸ್ ಮಾಡ್ತೀವಿ, ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. Activity 4.3. Take a dictionary and try to search the following words related to sports and games. Write the meaning in your notebook. ನಾನಿಲ್ಲಿ ಅವುಗಳ ಮೀನಿಂಗನ್ನು ನೋಟ್ಔಟ್ ಮಾಡಿದ್ದೀನಿ. ನೀವು ಅವುಗಳನ್ನು ಬರೆದುಕೊಳ್ಬೋದು. Activity 4.4. Alphabetic order. There are 26 letters in English alphabet. Can you tell which is the 10th letter of the alphabet? J. Which letter comes before the letter F? F before ಏನು ಬರುತ್ತೆ? E. Which letter comes after the letter S? S ಆದಮೇಲೆ ಏನು ಬರುತ್ತೆ? T. Which letter comes in between the letter K and M? Answer ಏನು? L. Activity 4.4a. Rearrange these words in the alphabetical order. A B C D alphabetical order ಇಂದ ಸ್ಟಾರ್ಟ್ ಆಗುವಂಥ ವರ್ಡ್ಸ್ನ ನಾವಿಲ್ಲಿ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ನಾವು ಬರಿಬೇಕು. ಇಲ್ಲಿ ಎಲ್ಲ ಉತ್ತರಗಳನ್ನು ನಾನು ಬರೆದಿದ್ದೀನಿ, ನೀವು ನೋಡ್ಬೋದು ಮಕ್ಕಳೇ. Activity 4.4b. Now write some words from the supplementary reader lesson 1 way of learning and play with your friends by challenging them to rearrange the words in the alphabetical order. ಲೆಸನ್ 1 ವೇ ಆಫ್ ಲರ್ನಿಂಗಿಂದ ಒಂದು ಪ್ಯಾರಾಗ್ರಾಫ್ನ ನಾನು ತೊಗೊಂಡಿದ್ದೀನಿ, ಅದನ್ನು ಇಲ್ಲಿ ರೀಅರೇಂಜ್ ಮಾಡಿ ನಾನಿಲ್ಲಿ ಬರೆದಿದ್ದೀನಿ. ಆ್ಯಕ್ಟಿವಿಟಿ 4.5. ಗೆಸ್ ಮೈ ಮೀನಿಂಗ್. ಚೂಸ್ ದ ಮೋಸ್ಟ್ ಸೂಟೇಬಲ್ ಮೀನಿಂಗ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್ಸ್ ಇನ್ ದ ಗಿವನ್ ಸ್ಟೋರಿ ಬೈ ಟಿಕ್ಕಿಂಗ್ ಕರೆಕ್ಟ್ ಆನ್ಸರ್ಸ್. ಇಲ್ಲಿ ಸ್ಟೋರಿ ಕೊಟ್ಟಿದ್ದಾರೆ, ವಿತ್ ಪಿಕ್ಚರ್ ಇದೆ. ಆ ಸ್ಟೋರಿಗೆ ಸೂಟೇಬಲ್ ಆಗುವ ಹಾಗೆ ಅದರ ಮೀನಿಂಗ್ನ ನಾವು ಕರೆಕ್ಟ್ ಟಿಕ್ ಮಾಡಬೇಕು, ಇಲ್ಲಿ ಬರಿಬೇಕು. ಇಲ್ಲಿ ಕೊಟ್ಟಿರುವಂಥ ಪದಕ್ಕೆ ಎರಡೆರಡು ಮೀನಿಂಗ್ ಇದೆ, ಬಟ್ ಆದರೆ ನಾವು ಈ ಪಿಕ್ಚರ್ಗೆ ಸೂಟ್ ಆಗುವಂಥ ಕರೆಕ್ಟ್ ಮೀನಿಂಗ್ನ ಟಿಕ್ ಮಾಡಬೇಕು.
Activity 4.5 A. Read the story, discuss in groups and replace the images with the suitable words in the blanks. ಅಲ್ಲಿ ಬ್ಲ್ಯಾಂಕ್ಸಲ್ಲಿ ಒಂದು ಸ್ಮಾಲ್ ಇಮೇಜಸ್ ಕೊಟ್ಟಿದ್ದಾರೆ. ಅವುಗಳ ಕರೆಕ್ಟ್ ವರ್ಡ್ ಫಾರ್ಮ್ ನಾವಲ್ಲಿ ಬರಿಬೇಕು. ಅಲ್ಲಿ 4 ಅಂತ ಇಮೇಜ್ ಕೊಟ್ಟಿದ್ದಾರೆ. ಅದನ್ನು ನಾವು ವರ್ಡಲ್ಲಿ ಬರೆದಾಗ ಏನಾಗುತ್ತೆ, FOUR 4. ಆ ಥರ ನಾವು ಅಲ್ಲಿ ಕೊಟ್ಟಿರೋ ಇಮೇಜನ್ನು ಬ್ಲ್ಯಾಂಕ್ಸ್ನಲ್ಲಿ ಬರಿಬೇಕು. ಲಾಸ್ಟಲ್ಲಿ ಸ್ಲೆಪ್ಟ್ ಅಂಡರ್ ಅ ರೌಂಡ್ ಎಲ್ಲೋ ಅಂತ ಕೊಟ್ಟಿದ್ದಾರಲ್ಲ, ಇದಕ್ಕೇನಂತಾರೆ ಹೇ ಅಂತ ಕರಿತೀವಿ. ಅದನ್ನು ನಾವು ಕನ್ನಡದಲ್ಲಿ ಮೇವಿನ ಬಣವಿ ಇರತ್ತಲ್ಲ, ಅದನ್ನು ಇಂಗ್ಲೀಷಲ್ಲಿ ಹೇ ಅಂತ ಕರೀತಾರೆ. Activity 4.6 Let's play a game. Synonyms are the words that have similar, same meanings. Score goals by drawing a line from each ball to its synonym in the net. One is done for you. ಇಲ್ಲಿ ವರ್ಡ್ ಏನು ಕೊಟ್ಟಿದ್ದಾರಲ್ಲ, ಅದಕ್ಕೆ ಸೇಮ್ ಮೀನಿಂಗ್ ಆಗುವಂಥ ವರ್ಡ್ಸ್ನ ನಾವು ಅವುಗಳನ್ನು ಜೋಡಣೆ ಮಾಡಬೇಕು. Activity 4.6A. Use any of the above words in sentences of your own. Try to write at least 5 sentences. ಮೇಲ್ ಕೊಟ್ಟಿದ್ರಲ್ಲ ವರ್ಡ್ಸ್ನ, ಅವುಗಳನ್ನು ಯೂಸ್ ಮಾಡಿಕೊಂಡು ನೀವು ಸೆಂಟೆನ್ಸನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮಗಿಲ್ಲಿ 5 ಬರೆದಿದ್ದೀನಿ. ನೀವು ನಿಮ್ಮ ಚಾಯ್ಸಿನ 5 ಸೆಂಟೆನ್ಸ್ನ ಬರಿಬಹುದು. Look at the word balloons. Color the words with the similar meaning in red. Use a dictionary if required. ಅಲ್ಲಿ ಸಿಮಿಲರ್ ಮೀನಿಂಗ್ ಬರುವಂಥ ವರ್ಡ್ಸ್ ಏನಿವೆಲ್ಲ ಅವುಗಳಿಗೆ ನಾನು ರೆಡ್ ಟಿಕ್ಕನ್ನು ಮಾಡಿದ್ದೀನಿ. ನಿಮ್ಮ ಬುಕ್ಕಲ್ಲಿ ನೀವು ಆ ಬಲೂನ್ಗಳಿಗೆ ರೆಡ್ ಕಲರನ್ನು ಮಾಡ್ಬೋದು. ರೆಡ್ ಟಿಕ್ ಮಾಡಿರುವಂಥ ವರ್ಡ್ಸ್ ಸಿಮಿಲರ್ ಮೀನಿಂಗನ್ನು ಹೊಂದಿವೆ. 4.6C. Can you collect some more synonyms and make your own balloons? Color the balloons with your favorite colors. Text reference The King Minister. ಇಲ್ಲೊಂದು ಟೆಕ್ಸ್ಟ್ ರೆಫರೆನ್ಸ್ ಆಗಿ ಆ ಲೆಸನ್ನಿಂದ ನಾನು ಒಂದು ಕ್ಲಿಪ್ಪನ್ನು ತಗೊಂಡಿದ್ದೀನಿ. ಸಮ್ ಎಕ್ಸಾಂಪಲ್ಸ್ನ ತಗೊಂಡು ಅವುಗಳಿಗೆ ಸಿನಿಮನ್ನ ನಾನಿಲ್ಲಿ ಬರೆದಿದ್ದೀನಿ. 4.6D. Read the poem and replace the words that are underlined with the synonyms given. Rewrite the poem using those synonyms. ಅಂಡರ್ಲೈನ್ ಮಾಡಿ ವರ್ಡ್ಸ್ ಏನು ಕೊಟ್ಟಿದ್ದಾರಲ್ಲ ಅವುಗಳಿಗೆ ಆ ಬ್ರ್ಯಾಕೆಟಲ್ಲಿ ಅವುಗಳ ಸಿಮಿಲರ್ ಮೀನಿಂಗ್ ಇರುವಂಥ ವರ್ಡ್ಸ್ನ ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಇಲ್ಲಿ ರೀಪ್ಲೇಸ್ ಮಾಡಿ ಪೋಯಮ್ನ ಬರಿಬೇಕು. ಇಲ್ಲಿ ಆ್ಯಂಡ್ಗಳ ಪಿಕ್ಚರ್ ಕೊಟ್ಟಿದ್ದಾರೆ. ಅವುಗಳಲ್ಲಿ 2 ವರ್ಡ್ಸ್ನ ಕೊಟ್ಟಿದ್ದಾರೆ. ಯಾವ ವರ್ಡ್ಸ್ ಸಿಮಿಲರ್ ಮೀನಿಂಗ್ ಇರುತ್ತಲ್ಲ ಅಲ್ಲಿ ಅದು ಸ್ಯಾಡ್ ಆಗತ್ತೆ. ಯಾವ ವಿರುದ್ಧಾರ್ಥಕವಾಗಿರುತ್ತೆ ಅಂದರೆ ಅಪೋಸಿಟ್ ಮೀನಿಂಗ್ ಇರುತ್ತಲ್ಲ ಅವಾಗದು ಹ್ಯಾಪಿ ಆಗತ್ತೆ. ಅಲ್ಲಿ ನಾವು ಹ್ಯಾಪಿ ಮತ್ತು ಸ್ಯಾಡ್ ಸಿಂಬಾಲ್ನ ಮಾಡಬೇಕು. ಇಲ್ಲಿ GAZE ಗೇಜ್ ಅಂತ ಕೊಟ್ಟಿದ್ದಾರೆ. ಅದರ ಮೀನಿಂಗ್
ಸ್ಟೇರ್ ಅಂತ, ಅದು ಲುಕ್ಗೆ ಸಿಮಿಲರ್ ವರ್ಡ್ ಆಗಿದೆ. ಆಕ್ಟಿವಿಟಿ 4.8 read the given story and rewrite the same by replacing the underlined words with their antonyms. Find out the antonyms from a dictionary or your teacher. ಇಲ್ಲೊಂದು ಸ್ಟೋರಿ ಕೊಟ್ಟಿದ್ದಾರಲ್ಲ, ಅಂಡರ್ಲೈನ್ ಮಾಡಿ ವರ್ಡ್ಸ್ ಕೊಟ್ಟಿದ್ದಾರೆ. ಆ ಅಂಡರ್ಲೈನ್ ಇರುವಂಥ ವರ್ಡ್ಸ್ಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಹಾಕಿ ನಾವು ಇಲ್ಲಿ ಇನ್ನೊಂದು ಪೊಯಮ್ನ ರೆಡಿ ಮಾಡಬೇಕು. ಆ ವಿರುದ್ಧಾರ್ಥಕ ಪದ ಅಂದರೆ ಆ್ಯಂಟ್ನಮ್ಸ್. ಅಪೋಸಿಟ್ ವರ್ಡ್ಸ್ನ ಏನಂತ ಕರಿತೀವಿ? ಆ್ಯಂಟ್ನಮ್ಸ್ ಅಂತ ನಾವಿಲ್ಲಿ ಕರಿತೀವಿ. ಮತ್ತು ಸ್ಟೋರಿಗೆ ಸೂಟೇಬಲ್ ಆಗೋ ಹಾಗೆ ಆರ್ಟಿಕಲ್ಸ್ನ ನಾವಿಲ್ಲಿ ಬರಿಬೇಕಾಗತ್ತೆ. ಆರ್ಟಿಕಲ್ಸ್ ಅಂದರೆ ಆ್ಯನ್, ದ ಮತ್ತು ಅ ಅನ್ನು ನಾವಲ್ಲಿ ಯೂಸ್ ಮಾಡಿ ಬರೆದಿದ್ದೀನಿ. ಆಕ್ಟಿವಿಟಿ 4.10 ಯುವರ್ ಟೀಚರ್ ವಿಲ್ ರೀಡ್ ಔಟ್ ದ ಫಾಲೋವಿಂಗ್ ಪ್ಯಾಸೇಜ್ ಟು ಯು. Try to find out the meaning of the words underlined. ಅಂಡರ್ಲೈನ್ ಮಾಡಿರುವಂಥ ವರ್ಡ್ಸ್ಗೆ ಮೀನಿಂಗ್ನ ನೀವು ಡಿಕ್ಷನರಿಯಿಂದಾದರೂ ನೋಡ್ಬೋದು ಅಥವಾ ನೆಟ್ಟಲ್ಲಾದರೂ ಅದನ್ನು ಸರ್ಚ್ ಮಾಡಿ ನೋಡ್ಬೋದು. ಆಕ್ಟಿವಿಟಿ 4.10 ಆ ಅಂಡರ್ಲೈನ್ ಮಾಡಿರೋಂಥ ವರ್ಡ್ಸ್ನ ಯೂಸ್ ಮಾಡಿಕೊಂಡು ನಾವೊಂದು ಸಕ್ಸಸ್ ಸ್ಟೋರಿನ ಇಲ್ಲಿ ಬರಿಬೇಕು. ಫಾರ್ ಎಕ್ಸಾಂಪಲ್ ಆಗಿ ನಿಮಗೆ ಆ ವರ್ಡ್ಸ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಸ್ಮಾಲ್ ಒನ್ ಸ್ಟೋರಿನ ಬರೆದಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಬಟನ್ಗೆ ಪ್ರೆಸ್ ಮಾಡಿ.